ಈ ರಹಸ್ಯ ಮಾರ್ಗದಿಂದ 2 ಮೈಲಿ ಹೋದ್ರೆ ಬರೀ ನಾಗಗಳಿರುತ್ತೆ. ಆ ನಾಗಗಳಿಂದ ನಾವು ಅಮಾವಾಸ್ಯೆಗಳಿಗೆ ಮೀರೋಕ್ಕೂ ಮುಂಚೆ ದಾಟಬೇಕು. ಅಮಾವಾಸ್ಯೆ ಗಳಿಗೆಯಲ್ಲಿ ಆ ನಾಗಗಳು ತಮ್ಮ ಶಕ್ತಿನ ಕಳ್ಕೊಂಡಿರುತ್ತೆ. ಯಾರದು? ಅಪ್ಪ, ಅಪ್ಪ, ಇಲ್ಲಿ ನಿನ್ಗೇನು ಕೆಲಸ? ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ರೆ ನಾನೇ ಬರ್ತೀನಿ, ನೀನು ಹೋಗು. ನಾನು ನಿಮ್ಮ ಜೊತೆ ನಾಗನಿಧಿಗೋಸ್ಕರ ಬರ್ತೀನಪ್ಪ. ಅನಿರುದ್ಧ್, ನಾಗನಿಧಿಗೋಸ್ಕರ ಬರ್ತೀಯಾ? ಹೌದಪ್ಪ, ನಾನು ಬರ್ತೀನಿ. ಅನಿರುದ್ಧ್, ನೀನ್ ಯಾಕೆ ಅನಿರುದ್ಧ್? ನಾವು 3 ಹೋಗ್ತಾ ಇದೀವಲ್ಲ. ನಾನು ಬರ್ತೀನಿ. ಅನಿರುದ್ಧ್, ಇಲ್ಲಿವರೆಗೂ ನನ್ನ ಮಗ ನಾಗನಿಧಿಗೋಸ್ಕರ ನನ್ನ ಜೊತೆ ಬರಲ್ಲ ಅನ್ನೋ ನೋವಿತ್ತು ಕಣೋ. ಇವಾಗ ಅದು ಹೋಯ್ತು. ನಾಗನಿಧಿಗೋಸ್ಕರ ನನ್ನ ಜೊತೆ ನೀನು ಬರ್ತೀಯ ಅಂತ ಹೇಳಿದೆ ನೋಡು, ಆ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲ ಅಪ್ಪ, ನಾನು ನಾಗನಿಧಿಗೋಸ್ಕರ ಬರ್ತಾ ಇಲ್ಲ, ನಿಮಗೋಸ್ಕರ ಬರ್ತಾ ಇದ್ದೀನಿ. ನಿಮಗೆ ನಾಗನಿಧಿ ತುಂಬ ಮುಖ್ಯ ಆಗಿರ್ಬೋದು, ಆದರೆ ನನಗೆ ನನ್ನ ಅಪ್ಪನೇ ಮುಖ್ಯ. ಇದಕ್ಕೋಸ್ಕರ ನಮ್ಮ ಕುಟುಂಬ 100 ವರ್ಷ ತನಕ ಕಾದಿದ್ದು ಸಾಕು. ಇಲ್ಲಿವರೆಗೂ ನಾವು ಕಳ್ಕೊಂಡಿದ್ದು ಸಾಕು. ಇನ್ಮುಂದೆ ಹೀಗಾಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟೆಲ್ಲ ನನಗೆ ಗೊತ್ತಿದ್ದು ನಿಮ್ಮನ್ನು ಒಂಟಿಯಾಗಿ ಬಿಡೋದಕ್ಕೆ ನನಗಿಷ್ಟ ಇಲ್ಲಪ್ಪ. ಅಯ್ಯೋ ಅನಿರುದ್ಧ್, ಎಷ್ಟು ಜನ ಬಂದರೂ ನಿಮ್ಮಪ್ಪನ ಅಣ್ಣನ ಯಾರೂ ಕಾಪಾಡಕ್ಕಾಗಲ್ಲ. ನಾಳೆ ಈ ಸಮಯಕ್ಕೆ ಮನೆ ಮುಂದೆ 2 ಶವ ಬಿದ್ದಿರತ್ತೆ. ಅನಿರುದ್ಧ್ ಹೋಗೋದು ಅಂದ್ರೇನು? ಆ ಚೇನ್ ಅನಿರುದ್ಧದು ಅಂತ ಗೊತ್ತಾದ್ರೆ ಇನ್ನೇನಾದ್ರೂ ಇದೆಯಾ? ಏನ್ ಯೋಚನೆ ಮಾಡ್ತಿದ್ದೀರಾ ವರ್ಮ ಅವರೇ? ಅವನಿಗೆ ಸೈನ್ಸ್ ಗೊತ್ತು, ನಮಗೆ ಯಾವುದೋ ಒಂದು ರೀತಿಲಿ ಹೆಲ್ಪ್ ಆಗ್ತಾನೆ. ಅನಿರುದ್ಧ್ ಬರ್ದಿದ್ರೆ ಬೇಜಾರು ಮಾಡ್ಕೋಬೇಕು, ಆದ್ರೆ ಬರ್ತೀನಿ ಅಂದ್ರೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಾನು ಅನ್ಕೊಂಡಿದ್ದ ಹಾಗೇನೆ ನಡೆಯುತ್ತೆ. ಅದೇ ನಾಗನಿಧಿನ ಪಡ್ಕೋತೀವಿ ಅಂತಂದೆ. ಸರಿ, ಏನೇ ಆದ್ರೂ ನಮ್ಮೊಳ್ಳೇದಕ್ಕೆ ಎಲ್ಲರೂ ಜೊತೆಗೆ ಹೋಗೋಣ. ಸರಿ, ನೀನ್ ಮಾತಾಡ್ತಾ ಇರಿ, ನಾನು ಆಮೇಲೆ ಬರ್ತೀನಿ. ನಿಂತ್ಕೋ ಪುಣ್ಯ. ನಿನಗೊಂದು ವಿಷಯ ಹೇಳ. ನಿನ್ನ ಅನಿರುದ್ಧ್ ಅಲ್ಲಲ್ಲ, ನಾನ್ ಮದ್ವೆ ಆಗೋ ಹುಡ್ಗ ಅನಿರುದ್ಧ್ ಕೂಡ ಬರ್ತಿದ್ದಾನೆ. ಛೀ, ಇನ್ನೊಬ್ರು ಗಂಡನ್ನ ಬಯಸ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಾಚಿಕೆ ಯಾಕಾಗ್ಬೇಕು? ಅನಿರುದ್ಧ್ ನನ್ನವನು ಅಂತ ನನಗೆ ನಮ್ಮ ಲೋಕದಲ್ಲಿ ಭೃಂಗ ಮಹರ್ಷಿ ಹೇಳಿದ್ರು. ಅದೇ ಇವಾಗ ನಿಜ ಆಗೋ ತರ ಇದೆ. ಆ ದೇವ್ರು ನನ್ನ ಕಡೆ ಇದ್ದಾನೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಸಾಯಿಸ್ತೋರ್ ಕಡೆನೆ
ವರ್ಮಾ ಸುರೇಂದ್ರ ಚಿತೆ ಬೆಂಕಿ ಮುಂದೆನೆ ನಾನು 7 ಹೆಜ್ಜೆ ಇಟ್ಟೇ ಇಡ್ತೀನಿ. ಅದು ನಡೆಯಲ್ಲ. ಹಗಲ್ ಗನ್ಸ್ ಕಾಣ್ಬೇಡ. ಹಾಗೆ ಅನ್ಕೋ, ಎಲ್ಲ ನಡೆದ್ಮೇಲೆ ಒಂದೇ ಕಡೆ ಕುತ್ಕೊಂಡು ಅಳ್ತಿರು. ಎಲ್ಲ ಗೊತ್ತಿದ್ದು ಕೂಡ ಶಿವಪ್ಪ ನಾಗಮ್ಮ ನನಗೆ ಅನ್ಯಾಯ ಮಾಡಕ್ ಬಿಡಲ್ಲ. ಖಂಡಿತವಾಗ್ಲೂ ನಿನಗ್ ಸರಿಯಾಗಿ ಪಾಠ ಕಲಿಸ್ತಾರೆ. ನೆನ್ಪಿಟ್ಕೋ. ದ್ವೇಷ ನಂದು, ಪ್ರೀತಿನೂ ನಂದೆ. ನೋಡೋಣ ಅನಿರುದ್ಧ್ ಯಾರಿಗೆ ಸಿಗ್ತಾನೆ ಅಂತ. ಶಿವಪ್ಪ, ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಶಿವಾಜ್ಞೆ ಇಲ್ದೆ ಒಂದ್ ಇರುವೆ ಕೂಡ ಕಚ್ಚಲ್ಲ ಅಂತಾರೆ ಅಲ್ವಾ? ನೋಡ್ತೀನಿ ನೀನ್ ಯಾರ ಕಡೆ ನಿಲ್ತೀಯ ಅಂತ. ನಾಗನಿಧಿ ಹತ್ರ ಹೋಗುವಾಗ ಆ ಪುಣ್ಯ ಯಾವುದೋ ಒಂದು ರೀತಿಲಿ ಅದನ್ನ ತಡಿಯೋಕ್ ನೋಡ್ತಾಳೆ. ಹೇಗಾದ್ರೂ ಮಾಡಿ ಆ ವರ್ಮ ಸುರೇಂದ್ರನ ನಾನ್ ಸಾಯಿಸ್ಬೇಕು. ಆ ಅನಿರುದ್ಧನ ನನ್ನವನಾಗಿ ಮಾಡ್ಕೋಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ಇವರೆಲ್ಲ ಹೊಸಲು ದಾಟಬೇಕು. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ? ಯಾರು? ಪರಿಣಿಕಾ. ಪರಿಣಿಕಾ ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಪರಿಣಿಕಾ. ಅದಾದಷ್ಟು ಬೇಗ ನೆರವೇರತ್ತೆ. ಆದ್ರೆ ಅದ್ ನೆರವೇರ್ಬೇಕು ಅಂದ್ರೆ ನೀನ್ ನನಗೊಂದು ಸಹಾಯ ಮಾಡ್ಬೇಕು. ಏನದು? ನೀನ್ ಆಸೆ ಪಟ್ಟಂಗೆ ನಿಮ್ ಭಾವ ನಿನಗೆ ಸಿಗ್ಬೇಕು ಅಂದ್ರೆ ವರ್ಮಾ ಅವರ ಕೊನೆ ಆಸೆ ಅದೇ ಅವ್ರ ಆಸೆ ಪಟ್ಟಿರೋ ಹಾಗೆ ಆ ನಾಗನಿಧಿ ಸಿಗ್ಬೇಕು ಅಂದ್ರೆ ನಾವು ಬೇಗ ನಾಗನಿಧಿ ಹತ್ರ ಹೋಗ್ಬೇಕು. ನೀವು ನಾಗನಿಧಿ ಹತ್ರ ಹೋದ್ರೆ ನನಗ್ ಭಾವ ಹೇಗ್ ಸಿಗ್ತಾನ ಮಾಯಾ? ಅದೇ ಹೇಳ್ತೀನಿ. ನೀನ್ ಬೇಡ ಅಂತ ಅನಿರುದ್ಧ್ಗೆ ಪುಣ್ಯ ಜೊತೆ ಮದ್ವೆ ಮಾಡ್ಸಿರೋದು ನಾಗನಿಧಿಗೋಸ್ಕರ. ಆ ನಾಗನಿಧಿ ಸಿಕ್ಕಿದ್ಮೇಲೆ ಈ ಪುಣ್ಯ ಇಂದ ಏನು ಉಪಯೋಗ ಹೇಳು? ಈ ಮಾಯಾಳ ಮಾಯೆ ಮಾತಿಗೆ ಬೀಳ್ದೆ ಇರ್ತಾರ. ಈಗ ನಾನು ಏನ್ ಮಾಡ್ಬೇಕು ಮಾಯಾ? ಪುಣ್ಯ ನಮ್ಮನ್ನ ತಡಿಬೇಕು ಅಂತ ಖಂಡಿತ ಪ್ರಯತ್ನ ಪಡ್ತಾಳೆ. ಆ ಪ್ರಯತ್ನನ ನೀನ್ ತಡಿಬೇಕು. ನಾವು ನಾಗನಿಧಿ ಹತ್ರ ಹೋಗೋ ತರ ಮಾಡಬೇಕು. ನನ್ ಭಾವ ನನಗ್ ಸಿಗ್ತಾನೆ ಅಂದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಅವಳು ಕುತ್ತಿಗೆ ಹಿಡಿದು ಈ ಮನೆಯಿಂದ ಹೊರಗೆ ಹಾಕೋ ದಿನಕ್ಕೋಸ್ಕರನೇ ನಾನು ಎಷ್ಟೋ ದಿನದಿಂದ ಕಾಯ್ತಾ ಇರೋದು. ಹುಚ್ಚು ಪರಿಣಿಕಾ, ನನ್ನ ಅನಿರುದ್ಧನ ನಿನಗೆ ಹೇಗೆ ಬಿಟ್ಕೊಡ್ತೀನಿ? ಎಷ್ಟು ಜನ್ಮ ಹತ್ತಿದ್ರೂ ಅನಿರುದ್ಧ್ ನನ್ನವನೇ. ಪರಿಣಿಕಾ, ನಿನ್ಮೇಲೆ ನನಗ ನಂಬಿಕೆ ಇದೆ. ಸರಿ ಮಾಯಾ, ನಾಗನಿಧಿ ತರಕ್ ಹೋಗ್ತಿದ್ದೀರಾ ಅಲ್ವಾ? ಆ ಹಾವುಗಳಿಂದ ಹುಷಾರು. ಮಾವಯ್ಯನ್ನ ಹುಷಾರಾಗಿ ನೋಡ್ಕೋ. ನಾನಿರುವಾಗ ವರ್ಮಾ ಸುರೇಂದ್ರ ಅವ್ರ ಮೇಲೆ ಒಂದ್ ನೋಣ ಕೂರಕ್ಕೂ ಬಿಡಲ್ಲ. ಎಲ್ಲಿ ಕಳಿಸ್ಬೇಕೋ
ಅಲ್ಲಿ ಕಳಿಸ್ತೀನಿ. ಏನಂದೆ? ಆ, ಅ, ಏನಂದೆ? ಅದೇ ಹತ್ರ ಇದ್ದು ಹುಷಾರಾಗಿ ನೋಡ್ಕೋತೀನಿ ಅಂತ. ಏನು ಸಂಬಂಧ ಇಲ್ದೆ ಹೋದ್ರು ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ. ನಿನ್ ಋಣ ಹೇಗ್ ತೀರಿಸ್ಬೇಕು ಅಂತ ಅರ್ಥ ಆಗ್ತಿಲ್ಲ ಮಾಯಾ. ನಮ್ ಕುಟುಂಬ ಅಂದ್ರೆ ನಿನಗೆಷ್ಟು ಪ್ರೀತಿ ಮಾಯಾ. ಪ್ರೀತಿ ಅಲ್ವೇ, ದ್ವೇಷ. ವರ್ಮಾ ಸುರೇಂದ್ರನ್ನ ಸಾಯಿಸೋವರೆಗೂ ನನ್ ದ್ವೇಷ ತೀರಲ್ಲ. ನಾನು ನಿಮ್ಮ ಜೊತೆ ನಾಗನಿಧಿಗೋಸ್ಕರ ಬರ್ತೀನಪ್ಪ. ನಾನು ನಾಗನಿಧಿಗೋಸ್ಕರ ಬರ್ತಾ ಇಲ್ಲ, ನಿಮ್ಗೋಸ್ಕರ ಬರ್ತಾ ಇದ್ದೀನಿ. ಅನಿರುದ್ಧ್, ನೀನ್ ಅಲ್ಲಿಗೆ ಹೋಗ್ಲೇಬೇಕಾ? ಮಾಯಾ ಸುರೇಂದ್ರ ಹೋಗ್ತಿದ್ದಾರೆ ಅಲ್ವಾ? ಹುಚ್ಚಿ ತರ ಮಾತಾಡ್ಬೇಡ ಪುಣ್ಯ. ಯಾವ ಸಂಬಂಧ ಇಲ್ದಿರೋ ಆ ಮಾಯ ಹೋಗ್ತಿದ್ರೆ ನಾನು ಮನೇಲಿ ಕೂದಿರ್ಬೇಕಾ? ನಾನು ನನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಅಪ್ಪನ ಜೊತೆ ನಾನು ಹೋಗ್ಲೇಬೇಕು. ಬಂದ್ರೆ ನಮ್ಮ ಅಪ್ಪನ ಜೊತೆನೆ ಬರ್ತೀನಿ, ಇಲ್ಲ ಅಂದ್ರೆ ಅನಿರುದ್ಧ್, ಹೋಗೋಣ ಬಾಪ. ಬನ್ರೋ. ಅನಿರುದ್ಧ್, ನನ್ ಮಾತ್ ಕೇಳು. ಅನಿರುದ್ಧ್, ಬೇಡ, ನನ್ ಮಾತ್ ಕೇಳು. ಅಮಾವಾಸ್ಯೆ ದಿನ ಒಳ್ಳೇದಲ್ಲ. ಅದು ಅಲ್ಲದೆ ಯಮಗಂಡ ಕಾಲ ಇದೆ ಅನಿರುದ್ಧ್. ನೀನ್ ಹೋಗೋದಕ್ಕೆ ನಾನ್ ಬಿಡಲ್ಲ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಕಣ್ಣೀರ್ ಹಾಕೊಂಡು ಎದುರು ಬರಬೇಡ ಅಂತ ಹೇಳು. ಆ ಕಡೆ ಹೋಗಕ್ಕೆ ಹೇಳು. ಪುಣ್ಯ, ದಯವಿಟ್ಟು ಅಡ್ಡ ಬರಬೇಡ. ನಾನ್ ದಾರಿ ಬಿಡಲ್ಲ. ಏಯ್, ಅಷ್ಟಕ್ಕೂ ಏನೇ ನಿನ್ ಗೋಳು? ನನ್ ಮಾವಯ್ಯ ಏನ್ ಮಾಡ್ಬೇಕು ಅನ್ಕೊಂಡ್ರು ಅದಕ್ಕೆ ಅಡ್ಡಿ ಮಾಡ್ತಿರ್ತಿಯಲ್ಲ. ಆ ನಾಗನಿಧಿ ಏನೋ ನಿಮ್ಮಪ್ಪನ್ ಮನೆ ಸೊತ್ತು ಅನ್ನೋ ತರ ತಡೀತಿದ್ಯಲ್ಲ. ಪರ್ಣಿಕಾ, ಅಷ್ಟಕ್ಕೂ ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಇಲ್ಲಿವರೆಗೂ ನಡೆದಿರೋದು ಸಾಲ್ದ? ಭದ್ರಮ್ಮ ಹೇಗ್ ಸತ್ ಹೋದ್ರು? ಆ ನಾಗನಿಧಿಗೋಸ್ಕರ ಹೋಗಿದ್ದಕ್ಕೇನೆ ಅಲ್ವಾ? ಸಾಕು, ಮುಚ್ಚು ಬಾಯ್. ನಿಲ್ಸು. ನಾಗನಿಧಿ ಸಾಧಿಸೋ ಕೆಲಸದಲ್ಲಿ ನನ್ನ ತಂಗಿ ವೀರಮರಣ ಹೊಂದದ್ಲು ಅಂತ ನಾನು ಹೆಮ್ಮೆ ಪಡ್ತಿದ್ದೀನಿ. ತಂಗಿ ಸತ್ಲು ಅಂತ ನೋವು ಪಡ್ಕೊಂಡು ಕೂತ್ಕೊಂಡ್ರೆ ನನ್ನ ತಂಗಿ ಸಾವಿಗೆ ಅರ್ಥ ಇರಲ್ಲ, ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಾಗನಿಧಿನ ಸಾಧಿಸ್ಕೊಂಡು ಸೃಷ್ಟಿ ರಹಸ್ಯನ ಭೇದಿಸಿದ್ರೇನೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು.
ಪುಣ್ಯ, ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ದಾರಿ ಬಿಡು. ವರ್ಮಾ ಅವರೇ, ನಾವು ನಾಗನಿಧಿ ಹತ್ರ ಹೋದ್ಮೇಲೂ ಕೂಡ ಇವಳೇನಾದ್ರೂ ಮಾಡಿ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಯಾವುದಕ್ಕೂ ಒಳ್ಳೇದು, ಅವಳಿಗೆ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರಬಾರ್ದು ಅಂತ ಮಾತು ತಗೊಳ್ಳಿ. ಪುಣ್ಯ, ನಾವು ಹೋದ್ಮೇಲೆ ನೀನ್ ಮನೆ ಹೊಸಲು ದಾಟಿದ್ರೆ ನಾನು ಅನಿರುದ್ಧ್ ನಿನ್ ಪಾಲಿಗೆ ಸತ್ತಂಗೆ. ಹೊಸಲು ದಾಟಲ್ಲ ಅಂತ ಮಾತು ಕೊಡು. ಮಾತು ಕೊಡು. ಆಯ್ತು, ನಿಮ್ಮಿಷ್ಟ. ನನ್ನ ಮಾತು ತಪ್ಪಲ್ಲ. ಮತ್ತೆ ನೀವು ಯಾವಾಗ ಬರ್ತಿರೋ ಏನೋ, ಸ್ವಲ್ಪ ಹಾಲಾದ್ರೂ ಕುಡ್ದು ಹೋಗಿ. ಸರಿ ಪುಣ್ಯ, ಹೋಗ್ ತಗೊಂಬ. ಹೊರಡೋಣವಾ? ಬನ್ರೋ. ಹೋಗಿ ಬರ್ತೀನಿ ಪುಣ್ಯ, ಹೋಗಿ ಬರ್ತೀನಮ್ಮ. ಅಮಾವಾಸ್ಯೆ ಮುಗಿಯೋದ್ರೊಳಗಡೆ ನಾಗನಿಧಿ ಹತ್ರಕ್ಕೆ ಹೋಗ್ಬೇಕು. ಎಷ್ಟೇ ಕಷ್ಟ ಆದ್ರೂ ನಾಗನಿಧಿನ ಸಾಧಿಸ್ಕೊಂಡೇ ನಾವು ಬರಬೇಕು. ಸರಿ ಮಾವ, ಬನ್ನಿ. ಒಂದ್ಸಲ ನನ್ನ ಕೈಗೆ ಸಿಕ್ಕಾಕೊಂಡ್ರಿ ಅಂದ್ರೆ ಯಮ ಭಾಷೆಗೆ ಸಿಕ್ಕಾಕೊಂಡಂಗೆ ಪ್ರಾಣ ಹೋಗುತ್ತೆ ಹೊರತು ಮತ್ತೆ ವಾಪಸ್ ಬರೋದಿಲ್ಲ.
ನನ್ ಕಣ್ ತಪ್ಪಿಸ್ಕೊಂಡಿರೋ ಆ 5ನೇ ಶತ್ರು ಯೋನೆ. ಅಮ್ಮ ನಾಗಮ್ಮ, ನೀನೇ ಹೇಗಾದ್ರೂ ಮಾಡಿ ಈ ಗಂಡಾಂತರದಿಂದ ತಪ್ಪಿಸ್ಬೇಕಮ್ಮ. ಕಾಪಾಡಮ್ಮ.